ಅಡ್ಬಿದ್ದೆ. ಬಿದ್ದಿಲ್ವಲ್ಲ. ಒಂದು ಬಿಹೇವಿಯರ್ಸ್ನ ನಾನು ಬಿಗ್ ಬಾಸ್ ಅಲ್ಲಿ ನೋಡಕ್ಕೆ ಇಷ್ಟ ಪಡಲ್ಲ. ಸ್ಟೇಜ್ ಮೇಲೇನೆ ರೀಲ್ಸ್ ಗಂಗಕ್ಕ ಹೈಡ್ರಾಮಾ. ಈಗ ಬಿಗ್ ಬಾಸ್ ಸೀಸನ್ 13 ಅಗ್ನಿ ಪರೀಕ್ಷೆ ನಡೀತಿದೆ. ಈಗ ಅಮುಕುಡುಮುಕು ರಿಜೆಕ್ಟ್ ಆಗಿ ಹೋಗಿದಾರೋ ಇಲ್ವೋ ಗೊತ್ತಿಲ್ಲ. ಆ ನಂತರ ಈಗಷ್ಟೇ ಒಂದು ಪ್ರೋಮೋ ಇಲ್ಲಿ ಬಿಗ್ ಬಾಸ್ ಕಡೆಯಿಂದ ಅಪ್ಡೇಟ್ ಮಾಡಿದ್ದಾರೆ. ಅದರಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ರೀಲ್ಸ್ ಗಂಗಕ್ಕ ಹೈಡ್ರಾಮಾ ಶುರು ಮಾಡಿದ್ದಾರೆ. ರೀಲ್ಸ್ ಗಂಗಕ್ಕ ಸ್ಟೇಜ್ ಮೇಲೆ ಬಂದಿದ ತಕ್ಷಣ ಅಡ್ಬಿದೆ ಕಣಕ್ಕ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದಕ್ಕೆ ಸಂಗೀತ ಶೃಂಗೇರಿ ಅವರು ಬಿದ್ದೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಟಾಂಗ್ ಕೂಡ ಕೊಡ್ತಾರೆ. ಆ ನಂತರನೇ ಇದೇ ಥರ ರೀಲ್ಸು ನಿಮ್ಮ ಮಗಳೇನಾದರೂ ಮಾಡಿದ್ರೆ ನೀವು ಒಪ್ಕೊತೀರಾ ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಶೃಂಗೇರಿ ಅವರು ಕೇಳ್ತಾರೆ. ಇದೆಲ್ಲ ಮಾತುಕತೆ ಆಗಿದ ತಕ್ಷಣ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳೇಬೇಕು ಅಂತಂದ್ಬಿಟ್ಟು ಜಡ್ಜಸ್ ಮೇಲೆ ಪ್ರೆಷರ್ ಹೇರಿರೋ ಥರ ಇಲ್ಲಿ ಕಾಣಿಸ್ತದೆ. ಅಲ್ಲೇ ಸ್ಟೇಜ್ ಮೇಲೆ ಬಿದ್ದು ಒದ್ದಾಡಿ ಅವರು ಎಲ್ಲ ಹೈಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ. ಆದರೆ ಇಲ್ಲಿ ನಿಮ್ಮಂಥವ್ರನ್ನ ನಾನು ಸೆಲೆಕ್ಟ್ ಮಾಡಲ್ಲ ಅಂತಂದ್ಬಿಟ್ಟು ಸಂಗೀತ ಶೃಂಗೇರಿ ಅವರು ಹೇಳಿದ್ದಾರೆ. ಅದಾಗಿದ ತಕ್ಷಣ ಇದೆಲ್ಲ ಗಿಟ್ಟಲ್ಲ ಅನ್ಕೊಂಡ್ಬಿಟ್ಟು ಸ್ಟೇಜ್ನ ಬಿಟ್ಟು ಹೊರಟಿರೋ ಥರನೋ ಇಲ್ಲಿ ಕಾಣಿಸ್ತದೆ. ಒಟ್ಟಿನಲ್ಲಿ ಈಗ ಬಿಗ್ ಬಾಸ್ ಸೀಸನ್ 13 ಅಗ್ನಿ ಪರೀಕ್ಷೆಯಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತಂದ್ಬಿಟ್ಟು ಕಾದು ನೋಡಬೇಕಿದೆ. ಈಗ ಕಾಮನ್ ಪೀಪಲ್ ಬಂದ್ಬಿಟ್ಟು ವಿನಯ್ ಗೌಡ ಅವ್ರನ್ನ ನೀವು ಜಡ್ಜ್ ಆಗಕ್ಕೆ ಲಾಯಕ್ಕಿಲ್ಲ ಅಂತಂದ್ಬಿಟ್ಟು ಹೇಳಿದ್ರು. ಆ ನಂತರ ಸಂಗೀತ ಶೃಂಗೇರಿ ಅವರು ಗಂಗಕ್ಕಾಗೆ ನಿಮ್ಮಂಥವ್ರು ಬಿಗ್ ಬಾಸ್ ಮನೆಯೊಳಗಡೆ ಹೋಗೋಕ್ಕೆ ನನ್ನಿಂದ ಒಪ್ಪಿಗೆ ಇಲ್ಲ ಅಂತಂದ್ಬಿಟ್ಟು ಹೇಳಿದ್ದಾರೆ. ವೀಕ್ಷಕರೇ, ಪ್ರೋಮೋ ನೋಡಿ ನಿಮ್ಗೇನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಮಿಸ್ ಮಾಡಿದೆ.